ಸ್ಥಳೀಯ ಶಾಸಕರಿಗೆ ಕಾಂಗ್ರೆಸ್ ಸರ್ಕಾರ ಐತಿ. ಅವ್ರು ಯಾರು ನೀವು ಅವ್ರ ಮಾತು ಕೇಳಬಾರ್ದ್ರಿ. ಒಂದ್ ವೇಳೆ ಅಧಿಕಾರಕ್ಕೆ ನೀವು ಮಾಡೋದ್ ಕಾಸ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರ ಜೀವ ಕೇಳೋ ಹಾನಿ ಆದ್ರೆ ಹೌದು ಕಾಂಗ್ರೆಸ್ ಪಕ್ಷಕ್ಕೆ ನೀತಿಗಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಮೂರು ಬಿಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮೂರು ಬಿಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಏನೇನ ಕೆಲಸ ಕಾರ್ಯಗಳು ನಾವು ಮಾಡಿದೀವಿ ಅನ್ನೋದ್ರ ಕುರಿತಂತೆ ನಿಮ್ಮ ಹಿರಿಯರಿಗೆ ನಾವು ಹೇಳಿದೀವಿ. ನಮ್ಮ CPI ಸಾಹೇಬ್ರು ಹೇಳಿದಾರ, ದಯವಿಟ್ಟು ನಮ್ದು ಇನ್ವೆಸ್ಟಿಗೇಷನ್ ತಾವು ಕೋಆಪರೇಷನ್ ಮಾಡ್ರಿ, ಆದಷ್ಟು ಬೇಗ ನಮ್ಮ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ದಯವಿಟ್ಟು ಇಲ್ಲಿ ಪ್ರತಿಭಟನೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡಬೇಕು. ಇಲ್ಲಿ ಕುಳಿತಂತ ಎಲ್ಲಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಒಂದು ವಿಷಯ ಏನ್ ಹೇಳೋದಿಲ್ಲ ಅಂತಂದ್ರ, ಒಳಗ್ ಹೋದಂತ ಹಿರಿಯರಿಗೆ ಸೂಕ್ತವಾದಂತ ವಿಷಯಗಳನ್ನ ಅವ್ರು ತಿಳಿಸ್ಯಾರಂತ ಅನ್ನೋ ನಂಬಿಕೆ ನಮಗದ. ಅಂದ್ರೂ ತಮಗೆಲ್ಲರಿಗೂ ವಿಷಯ ಹೇಳೋದೇನಂತಂದ್ರ, ಹೊರಗೆ ಇವನ್ನೆಲ್ಲ ಹೇಳಲಿಕ್ಕೆ ಬರೋದಿಲ್ಲ ಅಂತ ಅನ್ನೋದನ್ನ ಒಳಗ್ ಹೋಗಿನೂ ಹೊರಗೆ ಹೇಳೋದನ್ನ ಒಳಗ್ ಹೇಳ್ಯಾರೇನೋ ಅಂತ ಅನ್ನೋ ಸಂಶಯನೂ ನಮಗ್ ಆಗಬಾರ್ದು ಅಂತ ಅನ್ನೋದು. ಮತ್ತೆ ಪೊಲೀಸರ ಮೇಲೆ ನಮ್ಮ ಎಲ್ಲಾ ಕಾರ್ಯಕರ್ತರಿಗೆ ನಂಬಿಕೆ ಐತಿ. ಪೊಲೀಸರ ಮೇಲೆ ಅವರೆಲ್ಲ ಹುಡುಕಿ ತರ್ತಾರಂತ ಅನ್ನೋ ನಂಬಿಕೆ ನಾವು ಇಟ್ಕೊಳ್ಳೋಣ. ಯಾಕಂದ್ರ ನಮ್ಮ ರಾಜ್ಯ ಜಿಲ್ಲಾಧ್ಯಕ್ಷರು ಹೇಳಿದ್ರಿ, ಇಡೀ ದೇಶದೊಳಗನ ಒಂದು ಶಿಸ್ತಿಗೆ ಮತ್ತ ನಾವು ಇವತ್ತಿನ ಹಿಡ್ಕೊಂಡ್ ಬರ್ತೇವೆ ಅಂತ ಅನ್ನುವಂತ ಮಾತಿಗೆ ತಪ್ಪದ ನಡೆಯುವಂತ ಯಾವ್ದಾದ್ರು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರೆ ಕರ್ನಾಟಕ ಪೊಲೀಸ್ ಅಂತ ಹೇಳಿ. ಮತ್ತೆ ಈ ವಿಷಯ ಬರೇ ಸಿನಿಮಾ ಡೈಲಾಗ್ ಆಗಬಾರ್ದು, ಅದು ಕಾರ್ಯರೂಪಕ್ಕೆ ಬಂದು ನಾವು ನಮ್ಮ ಪೊಲೀಸರಿಗೆ ಜಯವಾಗಲಿ ಅಂತ ಹೇಳ್ಕಾರ ಎಂದು ಬರುವಂತ ಕ್ಷಣ ಬರ್ತದೋ ಅಂತ ಅನ್ನೋದನ್ನ ನಾವು ಕಾಯ್ದು ನೋಡೋಣ. ದಯವಿಟ್ಟು ಕೆಲವೊಬ್ರು ಎಲ್ಲೆಲ್ಲಿಂದನೋ ಒಂದು ಗಾಳಿ ಬಾತ್ಮಿ ತೆಗ್ದಂಗ ಐತಿ. 24ನೇ ತಾರೀಕಿನ ತನಕ ಅವ್ರೇನ್ ಬರುದಿಲ್ಲ, ಸುಳ್ಳ ಗುದ್ದಾಡ್ಬೇಡ್ರಿ ಅಂತ ಹೇಳ್ಕ್ಯಾರ. ಒಂದೊಂದು ವಲಯದಾಗ ಯಾರ್ಯಾರು ಮಾತಾಡ್ಕೋಬಾರ್ದು ಅಂತ ಹೇಳ್ಕ್ಯಾರ ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ. ಸಾಹೇಬ್ರು ಏನೋ ಒಂದು ವಿಷಯ ತಿಳಿಸ್ತಾರ, ದಯವಿಟ್ಟು ಶಾಂತ ರೀತಿಯಿಂದ ಕುಳಿತು ಮೊದ್ಲೇಕ ಅವ್ರ ಮಾತು ಕೇಳೋಣ ಅಂತ. ಮತ್ತೇನಾರ ಪ್ರಶ್ನೆ ಹೊಡಿತು ಅಂತಂದ್ರೆ ಕೇಳೋಂತಾರೆ. ನಮ್ದು ಏನ್ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆ ಐತಿ ಅದನ್ನ ನಮ್ಮ SP ಸಾಹೇಬ್ರು ಈಗ ಆಲ್ರೆಡಿ ತಮ್ಗ ಜಿಲ್ಲೆಯಲ್ಲಿ ತಾವು SP ಸಾಹೇಬ್ರ ಕಚೇರಿಗೆ ಹೋದಾಗ ತಮ್ಮ ಅಧ್ಯಕ್ಷರಿಗೆ ಹೇಳಿದಾರ. ಈ ನಮ್ಮ CPI ಸಾಹೇಬ್ರು ಕೂಡ ತಮ್ಮ ವಿಷಯಗಳನ್ನ ತಿಳಿಸಿದಾರ. ನಮ್ಮ ಕೆಲಸವನ್ನ ಕಾನೂನುಬದ್ಧವಾಗಿ ನಾವು ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದೀವಿ. ದಯವಿಟ್ಟು ತಾವು ಪ್ರತಿಭಟನೆಯನ್ನು ಇಲ್ಲಿಗೆ ಮೊಟಕುಗೊಳಿಸಬೇಕು, ಮುಕ್ತಾಯ ಮಾಡ್ತಾರೆ. ನಮ್ದೊಂದು ಕ್ವಶನ್ ಐತಿ, ಕೇಳೋದ್ರೆ ಕೇಳ್ತವ್ರಿ, ಬ್ಯಾಡ ಅಂದ್ರೆ ನಮ್ದೇನ್ ಏನೇನ್ ಸರ, BJP ಕಾಂಗ್ರೆಸ್ JDS ಆಮೇಲೆ ಸರ ಅವ್ರ ಮನ್ಯಾಗ ತಂದೆ ತಾಯಿ ಅವನ ಜೀವಕ್ಕೆ ಏನಾರ ಆಗಿತ್ತಂತ ಬಹಳ ದುಃಖ ಮಾಡ್ಕೊತಾರ ಸರ. ಈ ರಾಜಕೀಯ ಇರ್ತತಿ ಹೋಗತ್ ಸರ, ಅದಕ್ಕೆ ಅವನ ಜೀವಕ್ಕೆ ಏನೋ ತೊಂದರೆ ಆಗಬಾರ್ದು ಸರ್. ಅದನ್ನ ನಿಮ್ಮಿಂತ ನಾವು ಬೇಡ್ಕೋತೇವ ಸರ. ಯಾಕಂದ್ರೆ ಬೇರೆ ಯಾವ್ದೋ ಡಿಪಾರ್ಟ್ಮೆಂಟ್ ಹೋಗಿ ಬೇಡ್ಕೋಕ್ ಬರುದು ಸರ, ನಾವು ನಿಮ್ ಡಿಪಾರ್ಟ್ಮೆಂಟ್ದಾಗ ಬೇಡ್ಕೋಬೇಕು ಸರ. ದಯವಿಟ್ಟು ಅವ್ನ ಜೀವಕ್ಕೆ ಏನೋ ತೊಂದರೆ ಇದ್ರಿಂದ ನಾವು ಹೊಳೆ ಬರ್ಬೇಕು ಸರ. ಅವರು ಯಾರಿಗೋ ಫೋನ್ ಮಾಡಿ ಈಗ ಇವೆಲ್ಲಾ ಪ್ರಶ್ನೆಗಳಿಗೆ ನಾವು ಈಗ ಆಲ್ರೆಡಿ ಉತ್ತರ ಕೊಟ್ಟಿದೀವಿ. ಆರೋಪಿ ಸಿಕ್ಕಿಲ್ಲ, ಅವ್ರ ಮನೆಯವ್ರು ತಂದು ಕೂಡ ಆರೋಪಿ ಕೊಡ್ತಾರೆ. ಈ ಹಳ ಪ್ರಕಾರ FIR ಮಾಡಿದ್ದಾರೆ. ಆರೋಪಿ ಯಾರು ತಮಗೆ ಗೊತ್ತಾಗೈತಿ. ಅವ್ರ ಮನೆಯವರಿಗೆ ಅವ್ರ ಮನೆಯವ್ರು ತಗೊಂಡ್ ಕೂಡಿಸ್ರಿ. ಈಗ FIR ಆಗೈತೆ. ಮೂರು ಮಂದಿ ಮಾಡ್ತಾ ಇದೀವಿ. ಆ ಕಾರ್ಯ ನಾವು ಮಾಡ್ತಾ ಇದೀವಿ. ದಯವಿಟ್ಟು ತಾವು ಈಗ ಈಗ ನಾಳೆ ಬೆಳಗಿನವರೆಗೆ ಬೆಳಿಗ್ಗೆ ನೀವು ಅವ್ರ ಮನ್ಯಾನವ್ರ ತಂದು ಕುಣಿಸ್ಲಿಲ್ಲ ಅಂದ್ರ ನಾಳೆ ನಮ್ ಮತ್ ಪ್ರತಿಭಟನೆ ಚಾಲು ಆಕತಿ. ಒಟ್ ನಾಳೆ ತನಕ ನಿಮ್ ಟೈಮ್ ಕೊಡ್ತೀವಿ.
ಅವ್ರು ಬರ್ಲಿಲ್ಲ ಅಂದ್ರೆ ಅವ್ರ ಮನ್ಯಾನ ಅವ್ರನ್ನ ತಂದು ಕುಣಿಸ್ರಿ ಕಾಂಗ್ರೆಸ್ ಸರ್ಕಾರಕ್ಕೆ